ಡಿಪ್ಲೊಮಾ ವಿದ್ಯಾರ್ಥಿಗಳೇ, ನಾನು ನಿಮ್ಮ ವಿಷನ್ ವಿತ್ ನಿತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ನಿಮ್ಮ DCET 2026ನ ಜರ್ನಿ ಹೇಗೆ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀರಾ ಅಲ್ವಾ? ಸೊ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸೋರ್ಸ್ನ ನಾನು ಕೊಡ್ತೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೋಚಿಂಗ್ ಸೇರ್ಕೋಬೋದು. ತುಂಬ ಅಕಾಡೆಮಿಗಳಿದ್ದಾವೆ. ನೀವು ಕೋಚಿಂಗ್ ಬೇಕು ಅಂತಂದರೆ ನೀವು ಕೋಚಿಂಗ್ಗೆ ಸೇರ್ಕೋಬಹುದು. ಯಾಕಂತಂದರೆ ಅಲ್ಲಿ ಮಾಕ್ ಟೆಸ್ಟ್ಗಳೆಲ್ಲ ಕೊಡ್ತಾ ಇರ್ತಾರೆ, ಅಟೆಂಡ್ ಆಗ್ಬೋದು. ಸೊ ನಿಮ್ಗೆ ಕೋಚಿಂಗ್ ಬೇಡ, ನಾವು ಹಂಗೆ ಓದ್ತೀವಿ ಅನ್ನೋರಿಗೆ ನಾನು ಯೂಟ್ಯೂಬಲ್ಲಿ ಒಂದಷ್ಟು ಚಾನಲ್ಗಳಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಹಾಕಿರ್ತೀನಿ. ಆದಷ್ಟು ಆ ವಿಡಿಯೋಗಳನ್ನ ನೋಡಿ. DCET ಎಕ್ಸಾಮ್ ಇನ್ನೂ ಇವಾಗ ಅರೌಂಡ್ ನಿಮಗೆ May 23 ಎಕ್ಸಾಮ್ ಇದೆ ಅಂತಂದರೆ ಇನ್ನು ಅರೌಂಡ್ 3 to 4 months ಇದೆ ಟೈಮಿಂಗ್ಸ್ ಅಲ್ವಾ? ಎಲ್ಲರೂ ಅನ್ಕೋತಾರೆ ಇವಾಗೇನು ಓದೋದು ಬೇಡ, ಇವಾಗ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇರೋಣ, ಲಾಸ್ಟ್ 1 month ಇದ್ದಾಗ ತುಂಬಾ ಫೋಕಸ್ಡ್ ಮಾಡಿ ಓದೋಣ ಅಂತ. 15 days ಬರಲಿ, 15 days ಆದ್ಮೇಲೆ ನಾನು ದಿನಕ್ಕೆ 7 hours ಕೊಟ್ಟು ನಾನು ಓದ್ತೀನಿ ಅಂತ ತುಂಬ ಜನ ಏನು ಮಾಡ್ತಾರೆ, ನೆಗೆಟ್ ಮಾಡ್ತಾರೆ. ಆಗ 15 days ಬಂದಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಆ ಸಬ್ಜೆಕ್ಟ್ ಓದೋದ, ಈ ಸಬ್ಜೆಕ್ಟ್ ಓದೋದ, ಈ ಟಾಪಿಕ್ ಅರ್ಥ ಆಗಿತ್ತಲ್ಲ ಅಂದರೆ ತುಂಬಾ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಸೊ ಈ ತಪ್ಪುಗಳನ್ನು ಮಾಡಬೇಡಿ. ಆದಷ್ಟು ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ DCET ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ನೀವು ಎಷ್ಟು ಬೇಗ ಸಿಲೆಬಸ್ನ ಮುಗಿಸ್ತೀರಾ, ನೀವು ಸಿಲೆಬಸ್ನ ಮುಗಿಸಿ ತುಂಬ ಬೇಗನೆ ನೀವು ರಿವಿಷನ್ಗೆ ಆದಷ್ಟು ಟೈಮ್ ಕೊಡಬೇಕು. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಲೆಬಸ್ ಲಿಂಕ್ನ ಅಪ್ಲೈ ಮಾಡಿರ್ತೀನಿ. ಸೊ ನೀವು ಆದಷ್ಟು ನೀವು ಏನೇ ಸ್ಟಡಿ ಮಾಡಬೇಕು ಅಂದರೆ ಸಿಲೆಬಸ್ ಕಾಪಿನ ಇಟ್ಕೊಂಡು ಆ ಟಾಪಿಕ್ಸ್ ವೈಸ್ ಹೋದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂತಂದರೆ ಆಲ್ರೆಡಿ ಬೋರ್ಡಿಂದ DCET ಸಿಲೆಬಸ್ನ ಬಿಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಸಿಲೆಬಸ್ ಪ್ರಕಾರ ನೀವು ಕಂಪ್ಲೀಟ್ ಮಾಡ್ಕೋತಾ ಹೋದರೆ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ನಿಮಗೆ ಎಲ್ರಿಗೂ ತಲೆನೋವಿರುವಂಥ ಸಬ್ಜೆಕ್ಟ್ ಅಂತಂದರೆ ಇಂಜಿನಿಯರಿಂಗ್ ಮ್ಯಾಥ್ಸ್. ಸೊ ಎಲ್ಲರೂ ಕೇಳ್ತಾರೆ, ಸೊ ಇಂಜಿನಿಯರಿಂಗ್ ಮ್ಯಾಥ್ಸಲ್ಲಿ ನಾವು ಹೇಗೆ ಸ್ಕೋರ್ ಮಾಡೋದು? ಸೊ ಅದರಲ್ಲಿ ಈಸಿ ಇರುತ್ತೆ. ಸೊ ನಿಮಗೆ ಎಲ್ಲರಿಗೂ ಟಫ್ ಆಗಿರೋ ಚಾಪ್ಟರ್ಸ್ ಅಂತಂದರೆ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ಮತ್ತು ಟ್ರಿಗ್ನೋಮೆಟ್ರಿ ಲೆಸನ್ಸ್. ಈ 3 ಕೂಡ ನಿಮ್ಗೆಲ್ಲರಿಗೂ ಟಫ್ ಆಗಿರುತ್ತೆ. ಸೊ ಈಗ ನೀವು ಹೇಗೆ ನೀವು ಮ್ಯಾಥ್ಸ್ನ ಪ್ರಿಪೇರ್ ಆಗಬೇಕು ಅಂತಂದ್ರೆ, ಈಗ ಫಸ್ಟ್ ಲೆಸನ್ ಈಗ ಮ್ಯಾಟ್ರಿಕ್ಸ್ ಅಂತ ತಗೋತೀರಾ ಅಲ್ವಾ? ಸೊ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದೇ ಫಸ್ಟ್ ಚಾಪ್ಟರ್. ಇವಾಗ ಸ್ಟಾರ್ಟ್ ಮಾಡ್ತೀರಾ, ಅವಾಗ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಅವಾಗ ಸ್ಟಾರ್ಟ್ ಮಾಡಿದಾಗ ನೀವು ಏನು ಮಾಡ್ತೀರಾ, ಫಸ್ಟೇ ಪ್ರಾಬ್ಲಮ್ಸ್ಗಳು ಹೋಗ್ಬಿಡ್ತೀರಾ. ಸೊ ನೀವು ಮಾಡುವಂಥ ಮೊದಲನೇ ಮಿಸ್ಟೇಕ್ ಅದು. ಯಾಕಂತಂದರೆ ನೀವು ಮ್ಯಾಥ್ಸ್ ಸಬ್ಜೆಕ್ಟ್ನ ಓದ್ತಿದ್ದೀರಾ ಅಂದರೆ ಫಸ್ಟ್ ಆ ಚಾಪ್ಟ್ರಲ್ಲಿರುವಂಥ ಪ್ರತಿಯೊಂದು ಫಾರ್ಮುಲಾಗಳನ್ನ ಲಿಸ್ಟ್ ಮಾಡಿ. ಸೊ ಫಸ್ಟು ಒಂದು ನೋಟ್ ಬುಕ್ನ ಇಡಿ. ಏನಂತಂದರೆ ಮ್ಯಾಥ್ಸ್ಗೆ ಅಂತ ಒಂದು ನೋಟ್ ಬುಕ್ನ ಇಡ್ತೀರಾ. ಸೊ ಅದರಲ್ಲಿ ಏನು ಮಾಡ್ತೀರಾ, ಫಸ್ಟ್ ಪೇಜಲ್ಲಿ ಎಲ್ಲ ಲೆಸನ್ದು ಎಲ್ಲ ಫಾರ್ಮುಲಾಗಳನ್ನ ಬರ್ಕೋತೀರಾ. ಸೊ ನೆಕ್ಸ್ಟು ಒಂದೊಂದು ಫಾರ್ಮುಲಾ ಬೇಸ್ಡ್ ಮೇಲೆ ಏನೇನು ಕ್ವಶನ್ ಕೇಳ್ಬೋದು ಮತ್ತು ಹೇಗೆ ಸಿಲೆಬಸ್ ಕಾಪಿ ಇಟ್ಟಿರ್ತೀರ ಅಲ್ವಾ? ಸೊ ಸಿಲೆಬಸ್ ಕಾಪಿ ಪ್ರಕಾರ ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಆದಷ್ಟು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿ ಯಾವ ಥರ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ ಮತ್ತು ಯಾವ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬರುತ್ತೆ. ಆದಷ್ಟು ಕೂಡ DCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಆದಷ್ಟು ಅದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅದನ್ನು ನೋಡ್ಕೊಂಡು ನೀವು ಸಾಲ್ವ್ ಮಾಡಿ. ಸೊ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಸಿಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಸಿಸ್ ಅಂತ ಅಂದರೆ ಒಂದು ಈಸಿ ಸಬ್ಜೆಕ್ಟ್. ಸೊ ನೀವು ಆರಾಮಾಗಿ 18 to 17 ಮಾರ್ಕ್ಸ್ನ ಆರಾಮಾಗಿ ತೊಗೋಬೋದು. ಅದು ತುಂಬಾ ಈಸಿ ಇರುತ್ತೆ. ಯಾಕಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ಸಿಲೆಬಸ್ ಕಡಿಮೆ ಇದೆ ಸ್ವಲ್ಪ ಕಂಪೇರ್ ಟು ಬೇರೆ ಸಬ್ಜೆಕ್ಟ್ಗೆಲ್ಲ ಹೋಲಿಸ್ಕೊಂಡು ಸಿಲೆಬಸ್ ಕಮ್ಮಿ ಇದೆ ಅಂತಂದರೆ ಈಸಿ ಅಂತ ನೀವು ಕೂಡ ನೆಗ್ಲೆಕ್ಟ್ ಮಾಡೋ ಇಲ್ಲ. ಆದಷ್ಟು ಕೂಡ ಇಲ್ಲಿ ನೀವು ಹೇಗೆ ಡೇಟಾ ಅನಾಲಿಸಿಸ್ ಮಾಡ್ತೀರಾ, ಡೇಟಾ ಇದ್ರ ಬಗ್ಗೆ ಎಲ್ಲ ನಿಮಗೆ ತುಂಬಾ ವಿಡಿಯೋ ಇದ್ದೇ ಇರುತ್ತೆ. ಆದಷ್ಟು ಕೂಡ ನಾನು ಹೇಳೋದು ಒಂದೇ, ಮಗ್ಗಪ್ ಮಾಡೋಕ್ಕೆ ಹೋಗಲೇಬೇಡಿ. ಆದಷ್ಟು ಕೂಡ ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ನಾಟ್ ಎ ಥಿಯರಿ ಎಕ್ಸಾಮ್. ಇದು ಥಿಯರಿ ಎಕ್ಸಾಮ್ ಅಲ್ಲ. ಥಿಯರಿ ಎಕ್ಸಾಮ್ ಆಗಿದ್ರೆ ಏನೋ ಒಂದು ಮಗ್ ಮಾಡದೆ ಬರಿಬೋದಾಗಿತ್ತು. ಇಟ್ ಇಸ್ ಸ್ಕಿಲ್ ಅಂತ ಸಬ್ಜೆಕ್ಟ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಕೂಡ ಅಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಒಂದು 5 to 6 ಮಾರ್ಕ್ಸ್ ಏನೋ ಬರ್ಬೋದು. ಆದಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಆದಷ್ಟು ಕನ್ಫ್ಯೂಸ್ ಆಗೋ ಅಂಥ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಆದಷ್ಟು ಕೂಡ ಅನಲೈಸ್ ಮಾಡಿ. ಈ ಕ್ವಶನ್ನ ಒಂದು 2 ನಿಮಿಷ ನೀವು DCET ಎಕ್ಸಾಮಲ್ಲಿ ಕ್ವಶನ್ ಅನಲೈಸ್ ಮಾಡಿ ಮತ್ತು ಆದಷ್ಟು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಮತ್ತು ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ನೋಟ್ಸಲ್ಲಿ ಒಂದ್ಸಲ ಬರೆಯೋದ್ರಿಂದ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನೀವು ಒಂದ್ಸಲ ಬರೀತೀರ ಅಲ್ವಾ ನೋಟ್ಸಲ್ಲಿ. ಸೊ ಬರೆದಾಗ ನಿಮ್ಮ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಸ್ಟೋರ್ ಆಗಿರುತ್ತೆ. ಸೊ ನಿಮ್ಗೆ ಎಕ್ಸಾಮ್ ಟೈಮ್ ಆಗಿರಲಿ ಅಥವಾ ರಿವಿಷನ್ ಮಾಡುವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನೋಟ್ಸ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ನೋಟ್ಸ್ ಇಟ್ಟು ಅಲ್ಲಿ ನೀವು ಏನು ಅರ್ಥ ಮಾಡ್ಕೊತಿದ್ದೀರಾ. ಸೊ ಆದಷ್ಟು ನಾನು ನಿಮಗೆ ಒಂದು ಯೂಟ್ಯೂಬ್ ವೀಡಿಯೋಗಳನ್ನ ನಾನು ಲಾಸ್ಟಲ್ಲಿ ರಿಸೋರ್ಸ್ನ ನಾನು ಹೇಳ್ತೀನಿ, ಅದ್ರ ಮೂಲಕ ನೀವು ಹೋಗಿ. ನೆಕ್ಸ್ಟ್ ಬಂದು ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸಬ್ಜೆಕ್ಟ್ ಇದೆ. ಸೊ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇದೊಂದು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸಬ್ಜೆಕ್ಟ್. ಸೊ ಒಂದು ಪ್ರಾಜೆಕ್ಟ್ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಈ ಸಬ್ಜೆಕ್ಟ್ನ ನೀವು ತುಂಬ ಎಲ್ಲ ಕಾನ್ಸೆಪ್ಟ್ ಎಲ್ಲ ಅಂದರೆ ಯಾರ್ಯಾರ್ದು ರೋಲ್ ಹೇಗೆ ಇರುತ್ತೆ ಮತ್ತು ಅವರ ಡ್ಯೂಟೀಸ್ ಏನಂತ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಆ್ಯಂಡ್ ಈ
ಸಬ್ಜೆಕ್ಟಲ್ಲಿ ತುಂಬ ಕನ್ಫ್ಯೂಷನ್ ಆಗೋ ಕ್ವಶನ್ಸ್ನ ಸ್ವಲ್ಪ ಕೇಳಿರ್ತಾರೆ. ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಈ ಸಬ್ಜೆಕ್ಟ್ಗೆ ನೀವು ಆನ್ಸರ್ನ ಮಾಡಬೇಕಾಗಿರುತ್ತೆ. ನಿಮ್ಮದೇ ಆದಂಥ ಒಂದು ನೋಟ್ಸ್ನ ಮಾಡ್ಕೊಳ್ಳಿ. ಆ ನೋಟ್ಸ್ನ ಮಾಡಿಕೊಂಡು ಇವಾಗಲಿಂದನೇ ಹೇಳ್ತಿದ್ದೀನಿ, ಸ್ಟಾರ್ಟ್ ಪ್ರಿಪೇರ್ ನಾವು. ಸೊ ಅದು ತುಂಬ ಟೈಮ್ ಇದೆ, ಮುಂದೆ ಪ್ರಿಪೇರ್ ಆಗೋಣ ಅಂತ ತುಂಬ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎಷ್ಟು ಬೇಗ ಪ್ರಿಪೇರ್ ಆಗ್ತೀರೋ ಅಷ್ಟು ಕೂಡ ನಿಮಗೆ ನಿಮ್ಮ ರಿಸಲ್ಟಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇವಾಗ ಹೇಳೋದಾದರೆ ಇಂಟರ್ನ್ಶಿಪ್, ಈಗ 6th ಸೆಮ್ಮಲ್ಲಿ ಯಾರು ಇಂಟರ್ನ್ಶಿಪ್ನ ತೊಗೊಂಡಿರ್ತೀರ ಅವ್ರಿಗೆ ಟೈಮ್ ಸಿಗಲ್ಲ ಕಡಿಮೆ. ಆದಷ್ಟು ನಿಮ್ಮ ಇಂಟರ್ನ್ಶಿಪ್ಪಲ್ಲಿ ಫ್ರೀ ಆದಂಥ ಟೈಮು, ಇಲ್ಲ ಅಂತಂದರೆ ಇಂಟರ್ನ್ಶಿಪ್ನ ಮುಗಿಸ್ಕೊಂಡು ಬಂದಿರ್ತೀರಲ್ಲ ಆ ಟೈಮಲ್ಲಿ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಇಂಟರ್ನ್ಶಿಪ್ ಇದೆ, ಇಂಟರ್ನ್ಶಿಪ್ ಮುಗಿದ್ಮೇಲೆ ಹಾಲಿಡೇ ಇರುತ್ತಲ್ಲ ಅವಾಗ ಓದ್ಕೊಳ್ಳೋಣ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ನೀವು ಆ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ಗೆ ಒಳಗಾಗ್ತೀರಾ. ಅವಾಗ ನಿಮಗೆ ಓದೋಕ್ಕೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಕನ್ಫ್ಯೂಷನ್ ಆದರೆ. ಆದಷ್ಟು ಕೂಡ ಇವಾಗಲಿಂದ ಸ್ಟಾರ್ಟ್ ಮಾಡಿ. ಇನ್ನು ಯಾರ್ಯಾರು ಸೊ ಈ ಪ್ರಾಜೆಕ್ಟ್ಸ್ನ ಮಾಡ್ತಿರ್ತೀರ, ಸೊ ವೀಕ್ಲಿ 1 day ಕಾಲೇಜ್ ಹೋಗ್ತಾ ಇರ್ತೀರ, ಅವ್ರಿಗೆಲ್ಲ ತುಂಬಾ ಟೈಮ್ ಇರುತ್ತೆ. ಈ ಟೈಮ್ನ ನೀವು ತುಂಬ ನೀಟಾಗಿ ಉಪಯೋಗಿಸ್ಕೊಳ್ಳಿ. ಏಕೆಂತಂದರೆ ನಿಮಗೆ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಸೊ ಮನೆಯಲ್ಲೇ ಇರ್ತೀರ, ಹಾಲಿಡೇ ಇರುತ್ತೆ. ಈ ಟೈಮಲ್ಲಿ ನೀವೇನಂತಂದರೆ ಒಂದು ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಟೇಬಲ್ನ ಫಾಲೋ ಮಾಡಿ. ಸೊ ಇಷ್ಟು ಅವರ್ ಓದಬೇಕು ನನ್ನ ದಿನಕ್ಕೆ, ಸೊ ಮ್ಯಾಥ್ಸ್ಗೆ ಇಷ್ಟು ಅವರು, PMSಗೆ ಇಷ್ಟು ಅವರು. ಸೊ ಆದಷ್ಟು ಈಗ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ದಿನಕ್ಕೆ 1 hour ಕೊಟ್ಕೊಂಡು ಬಂದ್ರು. ಸೊ ನೀವು ಬತ್ತ ಟೈಮ್ನ ಇನ್ಕ್ರೀಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ತುಂಬಾ ನೀವು ಒಂದು ಒಳ್ಳೆಯ ರ್ಯಾಂಕ್ನ ತಗೊಂಡು ಒಂದು ಒಳ್ಳೆಯ ಕಾಲೇಜಿಗೆ ನೀವು ಹೋಗಬಹುದು. ಇದೇ ರೀತಿ ವಿಡಿಯೋಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಎಲ್ಲಿಂದ ಅಂತಂದರೆ ನಿಮ್ಮ DCT ನಿಮ್ಮ ಸೀಟ್ ಸಿಕ್ಕಿ ನೀವು ಕಾಲೇಜ್ಗೆ ಹೋಗೋ ಗಂಟ ಗೈಡೆನ್ಸ್ನ ನಾನು ಕೊಡ್ತೀನಿ. ಯಾಕೆಂತಂದರೆ ನನ್ನ DCT 2025 ಎಕ್ಸ್ಪೀರಿಯನ್ಸ್ ಮೇಲೆ ಈ ವಿಡಿಯೋ ಆಗಿರುತ್ತೆ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ. ನೀವು ಎಷ್ಟು ಈ ವಿಡಿಯೋನ ಲೈಕ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ಸ್ ನಿಮ್ಮಿಂದ ಸಿಗುತ್ತೆ ಅಂತ ಹೇಳ್ತೀನಿ. ತುಂಬ DCT ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.